Hello everyone, my name is Chandni and welcome to my channel. ಸುಲಭವಾಗಿ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಿರಿ. Learn spoken English easily. So before I get into the topic and explain you, let me introduce myself to you. ನನ್ನ ಹೆಸರು ಚಾಂದ್ನಿ. ನಾನು ಇಂಗ್ಲಿಷಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. ನನ್ನ ಟೋಟಲ್ 7 years ಆಫ್ ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಕರ್ನಾಟಕ, ಮಹಾರಾಷ್ಟ್ರ, ದುಬೈ ಅಂತ ಪ್ಲೇಸಸಲ್ಲಿ ವರ್ಕ್ ಮಾಡಿದ್ದೀನಿ. ಈಗ ನಾವು ಇಂಗ್ಲಿಷ್ ಕಲಿಯುವಾಗ ನಮ್ಮ ಮೈಂಡಲ್ಲಿ ಕೆಲವೊಂದು ತಪ್ಪು ಪರಿಕಲ್ಪನೆಯನ್ನು ನಾವು ಆಲ್ರೆಡಿ ಮೂಡಿಸ್ಕೊಂಡಿರ್ತೀವಿ. ಅದನ್ನು ಇವತ್ತು ನಾವು ರಿಮೂವ್ ಮಾಡಿ ಎರೇಸ್ ಮಾಡಿ ನಾವು ಇಂಗ್ಲಿಷ್ ಕಲಿಯೋದನ್ನು ಸ್ಟಾರ್ಟ್ ಮಾಡೋಣ. ಅಂಥ ತಪ್ಪು ಪರಿಕಲ್ಪನೆಗಳಲ್ಲಿ ಮೊದಲನೇದಾಗಿ ಬರುತ್ತೆ, ನಿಮಗೆ ಗ್ರಾಮರ್ ತುಂಬ ಚೆನ್ನಾಗಿ ಬರಬೇಕು. ಯು ಶುಡ್ ಬಿ ಪರ್ಫೆಕ್ಟ್ ಇನ್ ಗ್ರಾಮರ್. ನನ್ನ ಪ್ರಕಾರ ನೀವೊಂದು 8 to 10 years ಮಕ್ಕಳನ್ನ ನೋಡಿದಾಗ ಅವರು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಮಗೆ ಅರ್ಥ ಆಗುತ್ತೆ. ಆದರೆ ನಿಮ್ಗೆ ಅನ್ಸುತ್ತಾ ಅವ್ರಿಗೆ ಕನ್ನಡದ ಬಗ್ಗೆ, ಕನ್ನಡದ ಗ್ರಾಮರ್ ಬಗ್ಗೆ ಗೊತ್ತಿರುತ್ತೆ? ಖಂಡಿತ ಇಲ್ಲ. ಸೊ ದಟ್ ಸಿಂಪ್ಲಿ ಮೀನ್ಸ್ ನೀವೊಂದು ಭಾಷೆಯನ್ನು ಮಾತಾಡಬೇಕಾದ್ರೆ ಅದರಲ್ಲಿ ನಿಮಗೆ ವ್ಯಾಕರಣದಲ್ಲಿ ನೀವು ತುಂಬ ಎಕ್ಸಲೆಂಟ್ ಆಗಿರಬೇಕನ್ನೋ ಅವಶ್ಯಕತೆ ಇಲ್ಲ. ಸೊ ಈ ಪಾಯಿಂಟ್ ಎರೇಸ್ ಆಯ್ತು, ಕರೆಕ್ಟ್? ಸೆಕೆಂಡ್ ಪಾಯಿಂಟ್, ಎಕ್ಸ್ಟೆಂಡೆಡ್ ವೊಕ್ಯಾಬ್ಯುಲರಿ. ನಾವೊಂದು ಭಾಷೆನ ಮಾತಾಡಬೇಕಂದ್ರೆ ನಮ್ಮ ಶಬ್ದಕೋಶ ಹೇಗಿರಬೇಕಂದ್ರೆ ತುಂಬ ಚೆನ್ನಾಗಿರಬೇಕು, ಪಾಂಡಿತ್ಯದ ಲೆವೆಲಲ್ಲಿ ಇರಬೇಕು. ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನಾನೇ ಹೇಳಬೇಕಂದ್ರೆ ಐ ಆಮ್ ಶ್ಯೂರ್ ನನಗಿಂತ ತುಂಬ ತುಂಬ ಚೆನ್ನಾಗಿ ಕನ್ನಡ ಮಾತಾಡೋ ಜನ ಇದ್ದಾರೆ. ಬಿಕಾಸ್ ಕನ್ನಡ ನನ್ನ ಮಾತೃಭಾಷೆ ಅಲ್ಲ. ಆದರೆ ನನಗನ್ಸುತ್ತೆ ನಾನು ಕನ್ನಡ ಮಾತಾಡಿದಾಗ ನಾನು ಹೇಳ್ತಾ ಇರೋ ವಾಕ್ಯಗಳು ನನ್ನ ಮುಂದೆ ನಿಂತ್ಕೊಂಡು ಕೇಳ್ತಾ ಇರೋರಿಗೆ ಅರ್ಥ ಆಗುತ್ತೆ. ನಾನು ಏನನ್ನು ಎಕ್ಸ್ಪ್ರೆಸ್ ಮಾಡಬೇಕಂತ ಇದ್ದೀನಿ ಅದು ಅವ್ರಿಗೆ ರೀಚ್ ಆಗುತ್ತೆ. ಐ ಥಿಂಕ್ ಅಷ್ಟು ಮಾತ್ರ ನಿಮಗೆ ಒಂದು ಭಾಷೆಯಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅಷ್ಟು ನಿಮಗೆ ಇಂಗ್ಲೀಷಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಯು ಆರ್ ಗುಡ್ ಟು ಗೋ. ಸೊ ಸೆಕೆಂಡ್ ಪಾಯಿಂಟ್ ಎರೇಸ್ಡ್. ಥರ್ಡ್ ಪಾಯಿಂಟ್, ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ತುಂಬ ಇಂಗ್ಲೀಷ್ ಕಲಿಯೋರ ಮನಸ್ಸಲ್ಲಿ ಒಂದು ಇದು ಕ್ವಶನ್ ಇರುತ್ತೆ, ಏನಂದರೆ ಇಂಗ್ಲೀಷ್ ಅನ್ನೋದು ತುಂಬ ಕಷ್ಟ ಮ್ಯಾಮ್, ಅದು ಕಲಿಯೋದಕ್ಕೆ ಆಗೋದಿಲ್ಲ. ನಾವು ತುಂಬ ಟ್ರೈ ಮಾಡ್ತೀವಿ, ಆಗೋದೇ ಇಲ್ಲ. ಸ್ಪೆಷಲಿ ನಾನೀಗ ಇದನ್ನು ಈ ವಿಡಿಯೋನ ಕನ್ನಡಿಗರಿಗೋಸ್ಕರ ಮಾತ್ರ ಮಾಡ್ತಾ ಇರೋದ್ರಿಂದ ಈ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಗ್ಲೀಷ್ ಅನ್ನೋದು ಬರೀ ಕನ್ನಡಿಗರಿಗೆ ಮಾತ್ರ ಕಷ್ಟ ಅಲ್ಲ, ಅದು ಎಲ್ಲರಿಗೂ ಕಷ್ಟನೇ. ಏನಕ್ಕಂದರೆ ಇದು ಮಾತೃಭಾಷೆ ಅಲ್ಲ. ನಮಗೆ ಆಗಿರ್ಬೋದು, ಇಲ್ಲ ಬೇರೆ ಭಾಷೆಯಲ್ಲಿ ಮಾತಾಡೋರ್ಗಾಗಿರ್ಬೋದು, ಇದು ಅವರ ಸೆಕೆಂಡ್ ಭಾಷೆ ಆಗಿರುತ್ತೆ, ಎರಡನೇ ಭಾಷೆ ಅವರು ಕಲಿತಾ ಇರೋದು. ಸೊ ಅದು ಡೆಫಿನೆಟ್ಲಿ ಡಿಫಿಕಲ್ಟ್ ಇರುತ್ತೆ, ಆದರೆ ತುಂಬ ಕಷ್ಟ ಏನೂ ಅಲ್ಲ. ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದಲ್ಲಿದ್ದು ತುಂಬ ಜನಕ್ಕೆ ಹಿಂದಿ ಮಾತಾಡೋದಕ್ಕೆ ಬರುತ್ತೆ, ತುಂಬ ಜನ ತಮಿಳ್ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಮಲಯಾಳಂ ಮಾತಾಡ್ತಾರೆ. ಹೇಗೆ ಮಾತಾಡ್ತಾರೆ? ಬಿಕಾಸ್ ಅವರು ಅದನ್ನು ಕೇಳಿರ್ತಾರೆ, ಆ ಭಾಷೆನ ಮಾತಾಡೋ ಜನ ಜೊತೆ ಅವ್ರಿಗೆ ಓಡಾಟ ಇರುತ್ತೆ. ಸೊ ಆ ರೀತಿ ಅವರು ಅದನ್ನು ಕಲ್ತಿರ್ತಾರೆ. ಸೊ ಸೇಮ್ ನಾವು ರೂಲ್ಸ್ ಇಲ್ಲಿ ಅಪ್ಲೈ ಮಾಡಿದ್ರು ಕೂಡ ಇಂಗ್ಲೀಷನ್ನು ಕಲಿಬೋದು, ಅದೇನಷ್ಟನ್ನು ಡಿಫಿಕಲ್ಟ್ ಅಲ್ಲ. ಫೋರ್ತ್ ಪಾಯಿಂಟ್, ಇಯರ್ಸ್ ಆಫ್ ಪ್ರಾಕ್ಟೀಸ್ ಬೇಕು. ನಿಜ, ಇಯರ್ಸ್ ಆಫ್ ಪ್ರಾಕ್ಟೀಸ್ ಬೇಕು. ಯಾವಾಗ ಅದು ಅವಶ್ಯಕತೆ ಇರುತ್ತೆ ಅಂದರೆ ನೀವು ಎಕ್ಸಲೆಂಟ್ ಲೆವೆಲಲ್ಲಿ ಮಾತಾಡಬೇಕು, ಅಡ್ವಾನ್ಸ್ ಲೆವೆಲಲ್ಲಿ ಮಾತಾಡಬೇಕು. ಆ ಸಿಚುವೇಶನಲ್ಲಿ ಮಾತ್ರ ನಿಮಗೆ ಇಯರ್ಸ್ ಆಫ್ ಪ್ರಾಕ್ಟೀಸ್ ಬೇಕಾಗುತ್ತೆ. ನೀವು ಜಸ್ಟ್ ಬೇಸಿಕ್ ಕಮ್ಯುನಿಕೇಷನ್ ಮಾಡಬೇಕು. ಒಂದು ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಚೆನ್ನಾಗಿ ಇಂಟರ್ವ್ಯೂ ಕೊಡಬೇಕು. ಎಲ್ಲಾದರೂ ಹೊರಗಡೆ ಹೊಸ ಪ್ಲೇಸ್ಗೆ ಹೋದಾಗ ಅಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನಿಮ್ಗೆ ಇಂಗ್ಲೀಷ್ ಬರಬೇಕು. ಸ್ಕೂಲ್ ಕಾಲೇಜಸಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡೋದಕ್ಕೆ, ಟೀಚರ್ಸ್ ಲೆಕ್ಚರರ್ಸ್ ಜೊತೆ ಮಾತಾಡೋದಕ್ಕೆ ಇಂಗ್ಲೀಷ್ ಬೇಕು. ಆ ಇಂಗ್ಲೀಷ್ಗೋಸ್ಕರ ನಿಮಗೆ ಇಯರ್ಸ್ ಆಫ್ ಪ್ರಾಕ್ಟೀಸ್ ಅವಶ್ಯಕತೆ ಖಂಡಿತ ಇಲ್ಲ. ಸೊ ಫೋರ್ತ್ ಪಾಯಿಂಟು ಇರೇಸ್ ಆಯಿತು. ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿರಬೇಕು. ಬೇಸಿಕ್ ಅಲ್ವಾ, ನೀವು ಒಂದು ಭಾಷೆನ ಮಾತಾಡಿದ್ರೆ ಮಾತ್ರ ನೀವು ಆ ಭಾಷೆಯಲ್ಲಿ ಎಕ್ಸಲೆನ್ಸ್ ಮಾಡೋದಕ್ಕಾಗುತ್ತೆ. ಸೊ ಫಸ್ಟ್ ನೀವು ಸ್ಟಾರ್ಟ್ ಮಾಡಿ, ಮಾತಾಡಿ. ಅದಾದಮೇಲೆ ಆಟೋಮ್ಯಾಟಿಕ್ ಆಗಿ ನಿಮಗೆ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಲ್ಲಿ ಎಕ್ಸಲೆನ್ಸ್ ಬಂದೇ ಬರುತ್ತೆ. ಇಲ್ಲಿ ಇಂಗ್ಲೀಷಲ್ಲಿ ನಾವು ಮಾತಾಡ್ತಾ ಇರೋದ್ರಿಂದ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಒಳ್ಳೆಯದಾಗುತ್ತೆ. ಸೊ ಇದು
ಕೆಲವೊಂದು ತಪ್ಪು ಪರಿಕಲ್ಪನೆ ನಾವು ಮೈಂಡಲ್ಲಿ ಇಟ್ಕೊಂಡಿರೋದು, ಇದನ್ನು ನಾವು ಕಂಪ್ಲೀಟಾಗಿ ಎರೇಸ್ ಮಾಡಿಬಿಟ್ಟು ಹೊಸದಾಗಿ ನಾವು ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಡೆಫಿನೆಟ್ಲಿ ಐ ಕ್ಯಾನ್ ಅಶ್ಯೂರ್ ಯು, ಯು ವಿಲ್ ಲರ್ನ್ ಇಂಗ್ಲಿಷ್ ವೆರಿ ಈಸಿಲಿ, ವೆರಿ ಕ್ವಿಕ್ಲಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಬೇಸಿಕ್ ಗ್ರಾಮರ್ ಟು ಸ್ಪೀಕ್ ಇಂಗ್ಲಿಷ್. ನಮಗೆ ಗ್ರಾಮರ್ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಂದರೆ ಕೆಲವೊಂದು ಪಾಯಿಂಟರ್ಸ್ ನಮ್ಗೆ ಗೊತ್ತಿದ್ರೆ ಮಾತ್ರ ನಾವು ಮಾತಾಡೋದಕ್ಕಾಗುತ್ತೆ. ಇದರಲ್ಲಿ ನನ್ನ ಪ್ರಕಾರ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು, ವರ್ಬ್ಸ್ ಹೇಗೆ ಯೂಸ್ ಮಾಡೋದು ಒಂದು ಸೆಂಟೆನ್ಸಲ್ಲಿ, ಯಾವಾಗ ಯೂಸ್ ಮಾಡೋದು, ಆ್ಯಂಡ್ ಥರ್ಡ್ ಪಾಯಿಂಟ್ ಆಡ್ಜೆಕ್ಟಿವ್ಸನ್ನು ಹೇಗೆ ಯೂಸ್ ಮಾಡೋದು, ಆಡ್ವರ್ಬ್ಸನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ಗೊತ್ತಿದ್ರೆ ನೀವು ಡೆಫಿನೆಟ್ಲಿ ಗುಡ್ ಟು ಗೋ. ನೀವು ಈಸಿಯಾಗಿ ಇಂಗ್ಲೀಷ್ ಮಾತಾಡೋದನ್ನು ಸ್ಟಾರ್ಟ್ ಮಾಡ್ಬೋದು. ಮತ್ತು ಬೇಸಿಕ್ ವೊಕ್ಯಾಬ್ಯುಲರಿ ಅಂತ ಬಂದಾಗ ನಿಮ್ಮ ಮೂಲ ಶಬ್ದಕೋಶ ಎಷ್ಟಿರಬೇಕು, ನಿಮ್ಗೆ ಎಷ್ಟು ಶಬ್ದಗಳು ಗೊತ್ತಿದ್ರೆ ನೀವು ಕಾನ್ಫಿಡೆಂಟಾಗಿ ಇಂಗ್ಲೀಷ್ ಮಾತಾಡ್ಬೋದು. ನನ್ನ ಪ್ರಕಾರ ನೀವು ಯಾವುದೇ ಒಂದು ಭಾಷೆ ಮಾತಾಡಿದಾಗ, ಇಲ್ಲ ಇಂಗ್ಲೀಷ್, ಕನ್ನಡ, ಯಾವುದೇ ಭಾಷೆ ಮಾತಾಡಿದಾಗ ನೀವು ಒಂದು ಪ್ಲೇಸಲ್ಲಿದ್ದೀರಾ ಅಂದರೆ ಆ ಪ್ಲೇಸಲ್ಲಿ ಸುತ್ತಮುತ್ತ ಇರೋ ವಸ್ತುಗಳನ್ನ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ, ನೇಮ್ ಆಫ್ ದ ಥಿಂಗ್ಸ್ ಅರೌಂಡ್ ಯು, ನಿಮ್ಮ ಸುತ್ತಮುತ್ತ ಇರೋ ವಸ್ತುಗಳನ್ನ ಇಂಗ್ಲೀಷಲ್ಲಿ ಏನಂತ ಹೇಳ್ತಾರೆ ಅದು ನಿಮಗೆ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. ಈಗ ಮಕ್ಕಳಿಗೆ ಏನೋ ಏಟಾಯಿತು, ಮಕ್ಕಳಿಗೆ ಬೆರಳ ಮೇಲೆ, ಉಗ್ರ ಮೇಲೆ ಏಟಾಯಿತು, ಹೇಗೆ ಹೇಳ್ತೀರಾ? ಕೈಯಲ್ಲಿ ವಾಚ್ ಕಟ್ಕೋತೀವಿ, ಆ ಜಾಗದಲ್ಲಿ ಏಟಾಯಿತು, ಏನಂತ ಹೇಳ್ತೀರಾ? ಹಿ ಹ್ಯಾಸ್ ಹರ್ಟ್ ಹಿಸ್ ಹ್ಯಾಂಡ್ ಅಂತ ಹೇಳ್ತೀರಾ, ಹಿ ಹ್ಯಾಸ್ ಅ ಹರ್ಟ್ ಆನ್ ಹಿಸ್ ರಿಸ್ಟ್ ಅಂತ ಹೇಳ್ತೀರಾ? ಈ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಬೇಕು. ಸ್ಪೆಸಿಫಿಕ್ ಆಗಿ ನೀವು ಮಾತಾಡ್ತಾ ಇರೋದು ಆಪೋಸಿಟಲ್ಲಿ ಕೇಳ್ತಾ ಇರೋನ್ಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ನಿಮಗೆ ಡಿಫ್ರೆಂಟ್ ಬಾಡಿ ಪಾರ್ಟ್ಸನ್ನು ಏನಂತ ಹೇಳ್ತಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಿರಬೇಕು. ಮತ್ತು ಡಿಫ್ರೆಂಟ್ ಇಮೋಷನ್ಸ್. ಎಲ್ಲರಿಗೂ ನಗೋದು, ಅಳೋದು, ಕೆಲವೊಂದು ಇಮೋಷನ್ಸ್ ಇಂಗ್ಲೀಷಲ್ಲಿ ಡೆಫಿನೆಟ್ಲಿ ಗೊತ್ತಿರುತ್ತೆ. ಓಕೆ, ಆದರೆ ಅದನ್ನು ಬಿಟ್ಟು ನಿಮಗೆ ಹರ್ಟ್ ಆಗಿದೆ, ನಿಮಗೆ ಬೇಸರ ಆಗ್ತಾ ಇದೆ, ನಿಮಗೆ ಎಲ್ಲೋ ಹೋಗಿದ್ದೀರಾ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಹೇಗೆ ಹೋಗಬೇಕು ಅಂತ, ಕನ್ಫ್ಯೂಷನ್ ಆಗ್ತಾ ಇದೆ, ಈ ಎಲ್ಲ ಡಿಫ್ರೆಂಟ್ ಇಮೋಷನ್ಸ್ ಲೈಕ್ ಅಪ್ಸೆಟ್, ಡಿಪ್ರೆಸ್ಡ್, ಹ್ಯಾಪಿ, ಆ್ಯಂಗ್ರಿ, ಆ್ಯನ್ಷಿಯಸ್, ಇಂಥ ಡಿಫ್ರೆಂಟ್ ಇಮೋಷನ್ಸ್ ಹೇಗೆ ನೀವು ನಿಮ್ಮ ರೆಗ್ಯುಲರ್ ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು, ಅದರ ಅರ್ಥ ಏನು, ಅದು ಯಾವ ಸಿಚುವೇಶನಲ್ಲಿ ಯೂಸ್ ಆಗುತ್ತೆ, ಅದನ್ನೆಲ್ಲ ನೀವು ತಿಳ್ಕೊಂಡಿರಬೇಕು. ಇಷ್ಟೆಲ್ಲ ನೀವು ತಿಳ್ಕೊಂಡಾದ್ಮೇಲೆ ಮಾತಾಡೋದೇನು ಕಷ್ಟ ಅನ್ಕೋತೀರಾ? ಡೆಫಿನೆಟ್ಲಿ ಅಲ್ಲ, ತುಂಬಾ ಈಸಿ ಇರುತ್ತೆ ಮಾತಾಡೋದು. ಸೊ ಲರ್ನಿಂಗ್ ಇಂಗ್ಲೀಷ್ ಇಸ್ ವೆರಿ ವೆರಿ ಈಸಿ. ಇಂಗ್ಲೀಷ್ ಕಲಿಯೋದು ತುಂಬಾ ಸುಲಭ. ಆದರೆ ಈಗ ನಾನೊಂದು ಕೆಲವೊಂದು ಪಾಯಿಂಟ್ಸನ್ನ ಇಲ್ಲೇ ಮೆನ್ಷನ್ ಮಾಡಿದ್ದೀನಿ. ಈ ಪಾಯಿಂಟ್ಸ್ನ ನೀವು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡಿಕೊಂಡು, ಚಾಲೆಂಜಿಂಗ್ ಆಗಿ ತಗೊಂಡು ಕಲ್ತ್ರೆ ಡೆಫಿನೆಟ್ಲಿ ನೀವು ಇಂಗ್ಲೀಷ್ ಮಾತಾಡೋದನ್ನ ಬೇಗ ಕಲ್ತ್ಕೊಡ್ತೀರಾ. ಸೊ ದ ಫಸ್ಟ್ ಪಾಯಿಂಟ್ ಇಸ್ ಇಂಗ್ಲೀಷ್ ಇಸ್ ನಾಟ್ ಅವರ್ ಮದರ್ ಟಂಗ್. ಕರೆಕ್ಟ್ ಅಲ್ವಾ? ಇಂಗ್ಲೀಷ್ ನಮ್ಮ ಮಾತೃಭಾಷೆ ಅಲ್ಲ. ಸೊ ನೀವು ಮಾತೃಭಾಷೆನ ಎಷ್ಟು ಸುಲಭವಾಗಿ ಮಾತಾಡ್ತೀರೋ ಅಷ್ಟೇ ಸುಲಭವಾಗಿ ಇಂಗ್ಲೀಷ್ ಕೂಡ ನಾನು ಏನು ಎಫರ್ಟ್ಸ್ ಹಾಕ್ತೆ ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಸೊ ನೀವು ಸ್ವಲ್ಪ ಎಫರ್ಟ್ಸ್ ಹಾಕಲೇಬೇಕು ಅಲ್ವಾ? ಸೊ ಪ್ಲೀಸ್ ಎಫರ್ಟ್ಸ್ ಹಾಕಿ, ಕಲಿತೀರಾ, ಡೆಫಿನೆಟ್ಲಿ ಕಲಿತೀರಾ. English can be learned with practice. This is something I have been telling my whole life from the time I have started teaching English. English is not something which you can't learn. ನೀವು ಇಂಗ್ಲೀಷ್ ಕಲಿಬಹುದು, ಆದರೆ ಅದಕ್ಕೆ ನೀವು ಅಭ್ಯಾಸ ಮಾಡಬೇಕು, ಇಂಗ್ಲೀಷನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸಿಂದ ನೀವು ಡೆಫಿನೆಟ್ಲಿ ಇಂಗ್ಲೀಷ್ ಮಾತಾಡೋದನ್ನ ಕಲಿತೀರಾ. ಬಿ ಅ ಗುಡ್ ಲಿಸ್ನರ್. ಕಲಿಬೇಕಂತ ಹೇಳಿದ್ರೆ ಮೊದಲು ನಾವು ಕೇಳಬೇಕು, ಒಂದು ಭಾಷೆಯನ್ನು ನಾವು ಕೇಳಬೇಕು, ಗ್ರಹಿಸ್ಕೋಬೇಕು. ಅದಾದ್ರ ಮೇಲೆ ಮಾತ್ರ ನೀವು ಅದನ್ನು, ಆ ವರ್ಡ್ಸನ್ನ ನೀವು ರಿಪೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಬಿ ಅ ಗುಡ್ ಲಿಸ್ನರ್. ಆ್ಯಂಡ್ ಇದೆಲ್ಲ ಮ್ಯಾಮ್ ನಾವಿದೆಲ್ಲ ಮಾಡ್ತಾ ಇದ್ದೀವಿ, ಆದರೂ ಕೂಡ ನಮಗೆ ಮಾತಾಡೋಕ್ಕಾಗ್ತಾ ಇಲ್ಲ. ದೆನ್ ಯು ಮೈಟ್ ಬಿ ನಾಟ್ ಬಿ ಹ್ಯಾವಿಂಗ್ ಪೀಪಲ್ ಟು ಸ್ಪೀಕ್ ಟು ಇನ್ ಇಂಗ್ಲೀಷ್. ಇನ್ ದ್ಯಾಟ್ ಸಿನಾರಿಯೋ ನೀವೇನು ಮಾಡಬೇಕಂತ ಹೇಳಿದ್ರೆ, ಟೇಕ್ ಅ ಮಿರರ್, ಒಂದು ಕನ್ನಡಿ ಮುಂದೆ ಹೋಗಿ, talk to yourself, think like you're expressing some thoughts, you're sharing some stories. ಏನಾದರೂ ಮಾತಾಡಿ, ಜಸ್ಟ್ ಮಾತಾಡಿ.
ಅದು ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ದೆನ್ ವಾಚ್ ಸಮ್ ಇಂಗ್ಲಿಷ್ ಮೂವೀಸ್. ತುಂಬ ಜಾನರ್ಸ್ ಇದೆ ಇಂಗ್ಲಿಷ್ ಚಲನಚಿತ್ರಗಳು. ನೋಡಿದ್ರೆ ನೀವು ಆ ರೀತಿ ಏನೋ ಅಷ್ಟು ಬೋರಿಂಗ್ ಏನು ಇರೋದಿಲ್ಲ, ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನಿಷಿಯಲಿ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಆದರೆ ಒಂದ್ಸರಿ ನೀವು ಅದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಆ ಮೂವೀಸ್ ಕೂಡ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಿಮ್ಮ ಇಷ್ಟದ ಪ್ರಕಾರ ನಿಮಗೆ ಕಾಮಿಡಿ ಮೂವೀಸ್ ಇಷ್ಟನಾ, ಆ್ಯಕ್ಷನ್ ಇಷ್ಟನಾ, ಥ್ರಿಲ್ಲರ್ ಇಷ್ಟನಾ, ಸೈಫೈ ಮೂವೀಸ್ ಬರುತ್ತೆ, ನಿಮ್ಗೆ ಯಾವ ಮೂವೀಸ್ ಇಷ್ಟನೋ ಆ ಮೂವೀಸನ್ನ ನೀವು ವಾಚ್ ಮಾಡಿ. ಫಸ್ಟ್ ಟೈಮ್ ಸಬ್ ಟೈಟಲ್ ಜೊತೆ ವಾಚ್ ಮಾಡಿ, ಸೆಕೆಂಡ್ ಟೈಮ್ ಸಬ್ ಟೈಟಲ್ ಇಲ್ಲದೆ ವಾಚ್ ಮಾಡಿ. ಡೆಫಿನೆಟ್ಲಿ ಡಿಫ್ರೆನ್ಸ್ ನೀವು ನೋಡ್ತೀರಾ ನಿಮ್ಮ ಇಂಗ್ಲೀಷ್ ಲರ್ನಿಂಗಲ್ಲಿ. ವಾಚ್ ಕಿಡ್ಸ್ ಕಾರ್ಟೂನ್, ಮಕ್ಕಳ ಕಾರ್ಟೂನ್ ನೋಡಿ. ಇದರಿಂದ ಏನು ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ, ಮಕ್ಕಳ ಕಾರ್ಟೂನ್ ಯಾವ ರೀತಿ ಡಿಸೈನ್ ಆಗಿರುತ್ತೆ ಅಂದರೆ, ಅದರಲ್ಲಿ ಯೂಸ್ ಆಗಿರೋವಂಥ ಸೆಂಟೆನ್ಸಸ್ಗಳು, ವರ್ಡ್ಸ್ಗಳು ತುಂಬ ಸರಳವಾಗಿರುತ್ತೆ, ತುಂಬಾ ಸುಲಭವಾಗಿರುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ನೀವು ಆ ಕಾರ್ಟೂನ್ ಚಾನಲ್ಸನ್ನು ನೋಡಿ ಇಂಗ್ಲೀಷ್ ಕಲಿಯೋದು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಇಂಗ್ಲೀಷ್ ಸಿಂಪಲ್ ಆಗಿರುತ್ತೆ, ಅಂಡರ್ಸ್ಟ್ಯಾಂಡಬಲ್ ಇರುತ್ತೆ, ನೀವು ಕಾನ್ಫಿಡೆಂಟಾಗಿ ಎಲ್ಲಿ ಬೇಕಾದರೂ ನಿಂತ್ಕೊಂಡು ಮಾತಾಡ್ಬೋದು. ಅದ್ರ ಜೊತೆ ಈಗಿನ ಕಾಲದಲ್ಲಿ ನಮ್ಗೆ ತುಂಬಾ ಫೆಸಿಲಿಟೀಸ್ ಇದೆ ಟು ಲರ್ನ್ ಇಂಗ್ಲೀಷ್. ತುಂಬಾ ಇಂಗ್ಲೀಷ್ ಲರ್ನಿಂಗ್ ಆ್ಯಪ್ಸ್ ಇದೆ ಪ್ಲೇಸ್ಟೋರಲ್ಲಿ, ವಿಚ್ ಈಸ್ ಕಂಪ್ಲೀಟ್ಲಿ ಫ್ರೀ. ಸೊ ಅಂಥ ಅಪ್ಲಿಕೇಶನ್ಸ್ನ ನೀವು ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಮ್ಯಾಮ್ ಎಲ್ಲ ಮಾಡ್ತಾ ಇದ್ದೀವಿ, ಆದರೂ ನಮಗೆ ಇಂಗ್ಲೀಷ್ ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನಕ್ಕಂದರೆ ನಮಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ನಿಮ್ಮ ಬೀದಿಯಲ್ಲೋ ಮನೆಯಲ್ಲೋ ಅಕ್ಕಪಕ್ಕ ಮಕ್ಕಳಿದ್ದೇ ಇರ್ತಾರೆ ಅಲ್ವಾ, ದೊಡ್ಡವ್ರು ಸಿಗ್ತಾ ಇಲ್ವಾ ನಿಮ್ಮ ಜೊತೆ ಮಾತಾಡೋಕ್ಕೆ? ಮಕ್ಕಳ ಜೊತೆ ಮಾತಾಡಿ. ಮಕ್ಕಳು ನಿಮ್ಮನ್ನ ಯಾವತ್ತೂ ಜಡ್ಜ್ ಮಾಡೋದಿಲ್ಲ. ನೀವು ತಪ್ಪು ಮಾಡಿದ್ರು ಅಕ್ಕ ಅಣ್ಣ ನೀವು ತಪ್ಪು ಮಾಡಿದ್ದೀರಾ ಅಂತ ನಿಮ್ಮ ನೋಡಿ ನಗೋದಿಲ್ಲ ಅಲ್ವಾ? ಸೊ ನೀವು ಮಾತಾಡಿ ಅವ್ರ ಜೊತೆ, ಡೆಫಿನೆಟ್ಲಿ ದಟ್ ವಿಲ್ ಹೆಲ್ಪ್ ಯು. ಆ್ಯಂಡ್ ಲಾಸ್ಟ್ ಒನ್ ಪಾಯಿಂಟ್, ಇಂಗ್ಲೀಷಲ್ಲಿ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೆಸೇಜ್ ಇನ್ ಇಂಗ್ಲೀಷ್ ಆನ್ ವಾಟ್ಸ್ಆ್ಯಪ್ ಯೂಸ್ ಮಾಡದೆ ಇರೋವಂಥವ್ರು ಯಾರೂ ಇಲ್ಲ ಈಗಿನ ಕಾಲದಲ್ಲಿ ಅಲ್ವಾ? ನಾವೆಲ್ಲ ಯೂಸ್ ಮಾಡ್ತೀವಿ. ಸ್ಟಾರ್ಟ್ ಮೆಸೇಜಿಂಗ್ ಇನ್ ಇಂಗ್ಲೀಷ್. ಇಟ್ ವಿಲ್ ಹೆಲ್ಪ್ ಯು ಫಾರ್ಮ್ ಸೆಂಟೆನ್ಸಸ್. Once you learn practicing sentences, creating sentences, it will be very easy for you to speak those sentences when a situation arrives. ಸೊ ನೀವು ಯಾವಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆ ಸೆಂಟೆನ್ಸಸ್ ನೀವು ಆಟೋಮ್ಯಾಟಿಕ್ಕಾಗಿ ನಿಮ್ಮ ಮೈಂಡಿಗೆ ಬರುತ್ತೆ, ದೆನ್ ಬಾಯಿಗೆ ಬರುತ್ತೆ. ಸೊ ಪ್ರಾಕ್ಟೀಸ್. It will definitely help you. So this is all for today. If you have liked this video, please like, share and subscribe. Thank you so much.